ಚೆನ್ನಾಗಿಲ್ವಾ? ಇನ್ನೇನು ಮೇಕಪ್ ಮಾಡ್ಕೋಬೇಕಾ ನೀವು? ತಲೆ ಬಾಚೋದ್ ಬೇಡವಾ? ಬಾಚ ಇದೆಯಲ್ಲ ಚೆನ್ನಾಗಿದೆ ಬಿಡು. ನೋಡಿ ನಮ್ಮಮ್ಮ ಏನಾಗಿದ್ದಾರೆ, ಚೆನ್ನಾಗಿಲ್ವಾ? ನೋಡಿ ನಮ್ಮಮ್ಮ ಫೋನ್ ಹಿಡ್ಕೊಳ್ಳೋಷ್ಟು ತಾಯಿ ಹೇಳ್ತಾರೆ ಮಂಜಕ್ಕ. ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಹಬ್ಬ ಮಾಡ್ತಾ ಇದ್ದೀವಿ. ನಮ್ಮಮ್ಮ ಮಂಜಕ್ಕ ಎಲ್ಲ ಬಂದಿದ್ದಾರೆ. ನಮ್ಮ ದೊಡ್ಡಮ್ಮ ಒಬ್ಬರು ಮಿಸ್, ಅವ್ರು ಸಾಯಂಕಾಲ ಬರ್ತೀನಿ ಅಂತ ಹೇಳವ್ರೆ. ನೋಡೋಣ. ಸಾಯಂಕಾಲ ಬರ್ತಾರೆ. ನಿಮ್ಮ ಅಕ್ಕನ ಕರಿಬೇಕು ತಾನೇ ನೀನು? ನಾನು ಬಂದಿದ್ದೀನಿ ಬಾ ಅಂತ ಕರಿಬೇಕು ನೀನು. ಕರ್ದೆ ಬರ್ತೀನಿ ನಾಳೆ ಅಂತಂದ್ರು. ಪಾಪ ಅವರು ವ್ಯವಸಾಯ ಮಾಡೋರ. ಬಾ ಅನ್ನೋಷ್ಟೊತ್ತು ನೀನೇನು ಮಾಡ್ತೀಯಾ? ನಾನು ಅಂಗಡಿ ಕೆಲಸ ಮಾಡ್ತೀನಿ. ರಜೆ ನನ್ನ ಮಕ್ಕಳಿಗೆ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟಿದ್ದೀನಿ. ಇವಾಗ ಅಂಗಡಿಯಿಂದ ಬಿಡುಗಡೆ ಆಗ್ಬಿಟ್ಟಿದೆ. ಆದ್ರೂ ಅಂಗಡಿ ಕೆಲಸ ಅಂತ ಸುಳ್ಳು ಹೇಳ್ತಾರೆ ನೋಡಿ. ಹೋಗಿದ್ದಿಲ್ಲ ನೆನ್ನೆಲ್ಲ ಅಷ್ಟು ಬೇಗ ಕೊಡೋಕ್ಕಾಗುತ್ತಾ? ಅದೇ ಅಲ್ವಾ? ಎಷ್ಟು 20 ವರ್ಷದಿಂದ ಮಾಡೋರು ಅಷ್ಟು ಬೇಗ ಬಿಡುಗಡೆ ಕೊಡೋಕ್ಕಾಗ್ತೈತಾ ಅಲ್ಲ? ಫ್ರೆಂಡ್ಸ್, ಹಾಗೆ ಇವತ್ತು ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ನೋಡಿ ರಂಗೋಲಿ ಎಲ್ಲ ನೋಡಿ, ರಂಗೋಲಿ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ. ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ನಮ್ಮಮ್ಮ ಕಡುಬು ಮಾಡಿದ್ದಾರೆ. ಅವ್ರ ಮನೇಲಿ ನಾನು ಮಾಡಿದೆ, ನಮ್ಮ ಮನೇಲಿ ಅವ್ರು ಮಾಡಿದ್ರು. ಕರೆಕ್ಟಮ್ಮ? ಹಾಂ, ಅದೇ ಅಲ್ವಾ? ನೋಡಿ ಕಡುಬು, ಅನ್ನ ಸಾಂಬಾರು, ಹೆಸರು ಬೇಳೆ ಅಷ್ಟೇ. ನಮ್ಮ ಊಟದ ಮನೆ ನಾವು ಮಾಡಿದ್ದೀವಿ. ಊಟದ ಮನೆ ನೀನು ಮಾಡಿದ್ದೀವಿ. ನಮ್ಮ ತಾಯಿ ಮನೆಗೆ ಬಂದರೆ ನಮಗೆ ಎಷ್ಟೊಂದು ಸಂತೋಷ ಆಗ್ತೈತೆ. ನಿಮ್ಮ ತವ್ರ ಮನೆಗೆ ಬಂದರೆ ನಿಮ್ಗೆ ಎಷ್ಟೊಂದು ಸಂತೋಷ ಆಗ್ತೈತೆ. ಅದೇ ಅಲ್ವಾ? ನಮ್ಮವ್ರು ಬಂದಿದ್ದೀವಿ ಅಂತ. ನಿಮ್ಮ ಅಕ್ಕನ ಕರ್ಕೊಂಡಿದ್ರೆ ಜೊತೆಗೆ ಹೆಂಗಿರ್ತಾ ಇತ್ತು. ಅಡ್ಜಸ್ಟ್ ಅಂಗಡಿ ಇದೆಯಲ್ಲ, ದೂರ ಬೇರೆ ಹೊಲ ಅದು ಮಾಡೋರು. ಜಾಗ ಇಲ್ಲ, ಮುದ್ದೆಗೆ ಇಕ್ಬೇಕಲ್ಲ. ನಮ್ಮ ಪೂಜಾ ಇವಾಗ ಮಟನ್ ಸಾರು ಮಾಡ್ತಾ ಇದ್ದಾಳೆ. ವಾಸನೆಗೆ ಆಗ್ತಾ ಇಲ್ಲ. ವಾಸನೆಗೆ ಆಗ್ತಾಯಿಲ್ಲ. ತಿಂತೀಯಾ? ಏ ಸುಳ್ಳು ಹೇಳ್ತಾಳೆ, ಎಲ್ಲ ತಿಂತಾಳೆ, ಸುಮ್ಮನೆ ಹೇಳ್ತಾವಳೆ. ಚಿಕನ್ ಮಾತ್ರ ತಿಂದಿತ್ತು. ಫ್ರೆಂಡ್ಸ್, ಇವತ್ತು ಮಟನ್ ಊಟ ಮಾಡ್ತಾಯಿದ್ವಿ. ಮಟನ್ನು ಮತ್ತು ಚಿಕನ್ನು. ನಮ್ಮ ಪೂಜಾ ಮಟನ್ ತಿನ್ನಲ್ಲ, ಅವಳಿಗೆ ಅದೇನೋ ಸ್ಮೆಲ್ ಅಂದ್ರೇ ಇಷ್ಟ ಆಗಲ್ಲ. ಅದಕ್ಕೆ ಅವಳು ಬೈತಾ ಇದ್ದಾಳೆ, ಏನು ಮಟನ್ ಏನಕ್ಕೆ ಮಾಡ್ತೀರಾ ನೀವು ಅಂತ. ನೋಡಿ ಮುಖ ಹೆಂಗೆ ಮಾಡ್ಕೊತಾ ಇದ್ದಾಳೆ ಅಂತ. ಹಾಗೆ ನಮ್ಮಮ್ಮ ಇವತ್ತು ಮುದ್ದೆ ಮಾಡ್ತಾಯಿದ್ದಾರೆ. ನಾವು ಮನೆಯಲ್ಲಿ 4 ಮುದ್ದೆ ಮಾಡ್ತೀನಿ. 4ರಿಂದ 5 ಮುದ್ದೆ ಮಾಡ್ತೀನಿ ಅಷ್ಟೇ. ಮತ್ತು ಇನ್ನೂ ಜಾಸ್ತಿ ಮಾಡಬೇಕು ಅಂದರೆ ನನಗೆ ಅಷ್ಟೊಂದು ಬರಲ್ಲ. ಅದಕ್ಕೆ ನಮ್ಮಮ್ಮ ಮಾಡ್ತಾಯಿದ್ದಾರೆ. ಹಾಗೆ ಅಮ್ಮ ಮುದ್ದೆ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ನಾನು ಮುದ್ದೆ ಮಾಡಿದಾಗೆಲ್ಲ ಅವ್ರ ಕೈಲೇ ಮಾಡಿಸ್ತೀನಿ. ಹಾಗೆ ನಮ್ಮ ಮಂಜಕ್ಕ ಕೂಡ ಬರ್ತಾರೆ ಈಗ. ಗೈಸ್, ಈಗ ಮಂಜಕ್ಕ ಬರ್ತಾಯಿದ್ದಾರೆ. ಸೊ ಆ ಪ್ರ್ಯಾಂಕ್ನ ನಮ್ಮ ಮಂಜಕ್ಕ ಮೇಲೆ ಮಾಡೋಣ ಅಂದ್ಕೊಂಡಿದ್ದೀವಿ. ಇವಾಗ ನಮ್ಮ ಅಜ್ಜಿಯಿಂದ ಬಾಕ್ಸ್ನ ಕೊಡಿಸಿವಿ. ಯಾಕಂದರೆ ಇವಾಗ ನಾವು ಕೊಟ್ಟರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಲಾಸ್ಟ್ ಟೈಮ್ ಕೂಡ ನಾವೇ ಕೊಟ್ಟಿದ್ವಿ ಅಲ್ಲ, ಅದಕ್ಕೆ ನಮ್ಮ ಅಜ್ಜಿ ಚಿಪ್ಸ್ ತಂದಿದ್ದಾರೆ ಹೋಗು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ನೋಡೋಣ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ಅಜ್ಜಿ ಏನಾದರೂ ಫ್ಲಾಪ್ ಮಾಡಬೇಕು. ಸರಿ, ಹಿಂಗೈತೆ ಹಬ್ಬ. ನೋಡಿ ನೋಡಿ, ಇಲ್ಲಿದೆ ಬಾಕ್ಸು, ಚಿಪ್ಸ್ ಬಾಕ್ಸ್ ಅಲ್ಲಿ ಇಟ್ಟಿದ್ದೀರಿ. ಓ ಬಾ, ನಾವು ಲಾಗ್ ಹಿಂಗೆ ಇಟ್ಕೊತ ಇದ್ದಂಗೆ ಬರ್ತಾರೆ ನೋಡಿದ್ರ. ಹಾಯ್ ಮಂಜಕ್ಕ. ಚೆನ್ನಾಗಿ ತೆಗಿತೀನಿ ಮಂಜಕ್ಕ. ನೋಡಿ ನೋಡಿ, ನಿಮ್ಮ ಅಜ್ಜಿ ಆದ್ರೆ ಚೆನ್ನಾಗಿರ್ತಾಳೆ. ಹಾಯ್ ಅಂತ ಹೇಳಕ್ಕೆ. ನೋಡಿ ಎಲ್ಲ ಕುಕುಂಬರ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಹಾಯ್ ಗಾಯ್ಸ್. ಹೇಳು ಮಂಜಕ್ಕ. ಯಾವ ಇವೆಲ್ಲ ಸೌತೆಕಾಯಿ ತಿಂತಾ ಇದೆಯೇನು? ಯಾಕೆ ತಿನ್ನೋದು? ಸುಮ್ಮನೆ. ಹೌದಾ? ಹಾಯ್ ಗೈಸ್ ಅನ್ಕ ಪಲ್ಯದು ಹೋಗೇ ಹೋಗಿ ಸರಿ ಅನು. ಹಾಯ್ ಫ್ರೆಂಡ್ಸ್ ಅನ್ನೋ. ಹಾಯ್ ಫ್ರೆಂಡ್ಸ್. ಅಚ್ಚೆ ಗೈಸ್, ಅವ್ರಿಗೆ ಬರುತ್ತೆ. ಸುಮ್ಮನೆ ಹಂಗೆ ನಮ್ಮ ಹತ್ರ ಬಿಲ್ಡಪ್ ಕೊಡ್ತಾರೆ ಅಷ್ಟೇ ಗೈಸ್. ಅಷ್ಟೇ ಅಲ್ಲ? ಅಷ್ಟೇ. ನಿಮ್ಮ ಅಜ್ಜಿಗೆ ಹೇಳು. ನಮ್ಮ ಅಜ್ಜಿ ಮಸ್ತಾಗಿ ಹೇಳ್ತೈತೆ. ಅಜ್ಜಿ ಹೇಳಜ್ಜಿ. ಹಾಯ್ ಗೈಸ್, ಮುದ್ದೆ ಮಾಡ್ತಾ ಇದ್ದೀನಿ. ಮಟನ್ನು ಚಿಕನ್ನು
ಎಲ್ಲ ರೆಡಿ ಆಗಿದೆ. ಎಲ್ಲ ರೆಡಿ ಆಗಿದೆ. ಇದು ಮಟನ್, ಇದು ಚಿಕನ್ ಆಲ್ರೆಡಿ ನಮ್ಮದು ಬ್ಯಾಟಿಂಗ್ ಆಯಿತು ಒಂದು ಸರಿ. ಇವಾಗ ಇನ್ನೊಂದು ಸರಿ ಮುದ್ದೆ ಜೊತೆ. ಏನು ಮಂಜಕ್ಕ ಹೇಳು. ಅಜ್ಜಿ ಫೇಮಸ್ ಆಗೋಗ್ಬಿಟ್ಟೈತಂತೆ. ಮತ್ತೆ ತಮಾಷೆನಾ? ಫೇಮಸ್ ಆಗೋಗ್ಬಿಟ್ಟವಳಮ್ಮ. ಇವಾಗ ಚೆನ್ನಾಗಿ ಬರ್ತೈತೆ ಹಿಟ್ಟಾಗಿ. ಅವಾಗ ಬ್ಲಾಕ್ ಇದ್ನಾ? ಬೆಳ್ಳಗೆ ಕಾಣಿಸಿದೆ ಮಂಜಕ್ಕ ಇವಾಗ. ನಿಮ್ಮ ಅಜ್ಜಿ ಪ್ರೇಮ ನೋಡಿ ನಮ್ಮಮ್ಮ ಕಲರ್ ಇದೆಯಾ ಇವಾಗ. ಅದೇನೋ ಇಟ್ರೆ ಹ್ಞೂ ಹೋಗಿ ಚಿಕನ್ ಮಟನ್ ಆಗಿದೆಯಾ? ಆಗಿದೆ. ಇವಾಗ ಜಸ್ಟ್ ಬ್ಯಾಟಿಂಗ್ ಮಾಡೋದು ಒಂದೇ ಬಾಕಿ. ಯಾರು ಮಾಡಿರೋದು ಅಂದರೆ ನಮ್ಮ ನಾಗಮ್ಮ ಅವರು ಮಾಡಿರೋದು. ಏನು ಮಟನ್ನಾ? ಮಟನ್, ಚಿಕನ್, ಮುದ್ದೆ. ಬಂದೈತೇನು ಇಲ್ಲಿಗೆ ಅಜ್ಜಿ? ಇಲ್ಲ ಅಜ್ಜಿ ಬಂದಂಗಿಲ್ಲ, ಇಲ್ಲ ಅಂದರೆ ಬಂದಿರ್ತಾ ಇತ್ತು. ಓಕೆ ಗೈಸ್, ಆಮೇಲೆ ಸಿಗ್ತೀವಿ. ಬಾಯ್ ಬಾಯ್. ಊಟ ಊಟ ತಿನ್ನಬೇಕಾದ್ರೆ ಫ್ರೆಂಡ್ಸ್ ನೋಡಿ, ಈಗ ಅಡುಗೆ ಎಲ್ಲ ಆಯಿತು. ಹಾಗೆ ಎಲ್ಲರೂ ಸೇರಿ ಊಟ ಮಾಡ್ತಾಯಿದ್ದೀವಿ. ಎಲ್ಲರೂ ಒಂದು ಹತ್ರ ಕುತ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನಮ್ಮ ಮನೇಲಿ ಜಾಗ ಇಷ್ಟೇ ಇರೋದು, ಅದಕ್ಕೆ ಅಷ್ಟರಲ್ಲೇ ಕುತ್ಕೊಂಡು ಎಲ್ಲರೂ ಊಟ ಮಾಡಿದ್ವಿ. ಹಾಗೆ ನಮ್ಮ ಮಂಜಕ್ಕಗೆ ನೆನ್ನೆ ಫ್ರಾಂಕ್ ಮಾಡೋಣ ಅಂದ್ಕೊಂಡ್ವಲ್ಲ, ಆದರೆ ನೆನ್ನೆ ಮಾಡೋದಕ್ಕಾಗಿಲ್ಲ. ನೆಕ್ಸ್ಟ್ ಡೇ ನೋಡಿ ಇವತ್ತು ಫ್ರ್ಯಾಂಕ್ ಮಾಡೋಣ ಅಂತ ಮಾಡಿದ್ವಿ. ಸಕ್ಸಸ್ಫುಲ್ಲಾಗಿ ಫ್ರ್ಯಾಂಕ್ ಆದರು. ಆದರೆ ನೆನ್ನೆ ಸ್ವಲ್ಪ ನಾವೇ ಬೇಡ ಅಂದ್ಕೊಂಡ್ವಿ, ಯಾಕಂದರೆ ಗೊತ್ತಾಗ್ಬಿಡುತ್ತೆ ಅಂತ. ನಾವೇ ಕೊಟ್ಟರೆ ಅವರು ಫ್ರ್ಯಾಂಕ್ ಆಗಲ್ಲ, ಯಾಕಂದರೆ ಫಸ್ಟೇ ಗೊತ್ತಲ್ವ, ನಾವೇನಾದರೂ ಕೊಟ್ಟರೆ ಅವರು ತಗೊಳ್ಳೋದೇ ಇಲ್ಲ, ಇವರೇನೋ ಮಾಡ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನಾವು ಮಾರನೇ ದಿನ ಮಾಡೋಣ ಅಂದ್ಬಿಟ್ಟು ಮಾರನೇ ದಿನ ಮಾಡಿದ್ವಿ. ಅದು ಆದರೆ ಸಕ್ಸಸ್ಫುಲ್ ಆಯಿತು. ಹಾಗೆ ಸಂಜೆ ನಾನು ಸ್ಟಿಚಿಂಗ್ ಮಾಡೋದೊಂದು ಸ್ವಲ್ಪ ಇತ್ತು, ಅದಕ್ಕೆ ಸ್ಟಿಚಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಅಮ್ಮ ಮತ್ತು ಮಂಜಕ್ಕ ಮನೆಯಲ್ಲಿದ್ದಾರೆ. ಟಿ ವಿ ನೋಡ್ಕೊತ ಮಾತಾಡ್ಕೊಂಡು ಕೂತೀರಿ ಅಂದ್ಬಿಟ್ಟು ನಾನು ಕೆಲಸ ಮಾಡೋದಕ್ಕೆ ಬಂದೆ. ಯಾಕಂದರೆ ನನಗೆ ಯಾರಾದರೂ ಮನೆಗೆ ಬಂದರು ಅಂದರೆ ನೆಂಟರು, ಕೆಲಸದ ಮೇಲೆ ಇಂಟ್ರೆಸ್ಟೇ ಇರೋಲ್ಲ, ಅವ್ರ ಹತ್ರ ಮಾತಾಡಿಕೊಂಡೇ ಕೂತ್ಕೊಬಿಡ್ತೀನಿ. ಯಾಕಂದರೆ ಕೆಲಸ ಯಾವಾಗಲೂ ಇದ್ದೇ ಇರುತ್ತಲ್ವ, ಅವರು ಯಾವಾಗೋ ಒಂದಿನ ಬರೋದು, ಅವ್ರ ಹತ್ರ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಒಟ್ಟಿನಲ್ಲಿ ಊರಿಂದ ಯಾರಾದರೂ ಬಂದರು, ಮನೆಗೆ ನೆಂಟರು ಬಂದರು ಅಂದರೆ ನನಗಂತೂ ತುಂಬಾ ಖುಷಿ ಆಗುತ್ತೆ. ಎಲ್ಲರ ಹತ್ರನೂ ಕೂತ್ಕೊಂಡು ಮಾತಾಡ್ಕೊಂಡು ಇದ್ಬಿಡ್ತೀನಿ. ಏನಂದರೆ ತುಂಬ ಹಬ್ಬಗಳ ಟೈಮಲ್ಲಿ ತುಂಬ ಜಾಸ್ತಿ ಹೆವಿಯಾಗಿ ವರ್ಕ್ ಇರುತ್ತಲ್ಲ, ಆವಾಗಂತೂ ಆಗೋದೇ ಇಲ್ಲ. ಆ ಟೈಮಲ್ಲಿ ಏನು ಮಾಡೋದಕ್ಕಾಗಲ್ವಲ್ಲ. ಆದರೆ ಆ ಟೈಮಲ್ಲಿ ಯಾರೂ ಸಾಮಾನ್ಯವಾಗಿ ಬರಲ್ಲ, ಎಲ್ಲ ಆದಮೇಲೆ ಬರ್ತಾರೆ. ಫ್ರೀಯಾಗಿದ್ದಾಗ ಲೀವ್ ಟೈಮಲ್ಲಿ ಈ ಥರ ಬರ್ತಾರೆ. ಹಂಗಾಗಿ ಸ್ವಲ್ಪ ನನಗೆ ಫ್ರೀ ಸಿಗುತ್ತೆ ಆವಾಗ. ಅದಕ್ಕೆ ನಾನು ಆ ಟೈಮಲ್ಲಿ ಏನು ಕೆಲಸ ಇಟ್ಕೊಳ್ಳೋಕ್ಕೆ ಹೋಗಲ್ಲ. ತುಂಬ ಅರ್ಜೆಂಟ್ ಅನ್ನೋದು ಏನೂ ಇರಲಿಲ್ಲ ನಮ್ಮಮ್ಮ ಬಂದಾಗ. ಯಾಕಂದರೆ ಹಬ್ಬಕ್ಕೆ ಫಸ್ಟೇ ಕೊಟ್ಟಿದ್ನಲ್ಲ, ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ಟಿದ್ದೆ. ಊರಿಂದ ಬಂದಮೇಲೆ ಒಂದು ವಾರ ನಾನು ಫ್ರೀಯಾಗಿ ಇದ್ಬಿಟ್ಟಿದ್ದೆ, ಆರಾಮಾಗಿ ರೆಸ್ಟ್ ತಗೊಳ್ಳೋಣ. ಮತ್ತು ಅರ್ಜೆಂಟ್ ಯಾವುದೂ ಇರಲಿಲ್ಲ, ಎಲ್ಲ ದಸರಾಗೆ ಕೊಟ್ಟಿದ್ದರು. ಹಂಗಾಗಿ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಹಾಗೆ ಇದು ನೆಕ್ಸ್ಟ್ ಡೇ ಪೂಜೆ ಎಲ್ಲ ಆಯಿತು. ಹಾಗೆ ಇವತ್ತು ಅಮ್ಮ ಊರಿಗೆ ಹೋಗ್ತಾಯಿದ್ದಾರೆ, ಮಂಜಕ್ಕ ಇನ್ನೂ ಇಲ್ಲೇ ಇರ್ತಾರೆ, ಆದರೆ ಅಮ್ಮ ಹೋಗ್ತಾಯಿದ್ದಾರೆ. ಹಾಗೆ ಇವತ್ತೊಂದು ಮದುವೆ ಇದೆ. ಮದುವೆ ಬಂದು ಕೈವಾರದಲ್ಲಿ. ಅದಕ್ಕೆ ಮದುವೆಗೆ ಹೋಗೋದಕ್ಕೂ ಮುಂಚೆ ಅಮ್ಮನಿಗೆ ಅರಿಶಿನ ಕುಂಕುಮ ಕೊಟ್ಟೆ, ಅಮ್ಮನಿಗೆ ಮತ್ತು ಮಂಜಕ್ಕಗೆ. ಯಾಕಂದರೆ ಇನ್ನು ಪಿತೃಪಕ್ಷ ಬೇರೆ ಬಂದುಬಿಡುತ್ತಲ್ವ, ಅದಕ್ಕೆ ಅದರೊಳಗಡೆನೇ ಕೊಟ್ಬಿಡೋಣ ಅಂದ್ಬಿಟ್ಟು ಇವರಿಬ್ಬರಿಗೂ ಅರಿಶಿನ ಕುಂಕುಮ ಕೊಡ್ತಾಯಿದ್ದೀನಿ. ಹಾಗೆ ಒಂದು ಬೇಜಾರಂದರೆ ನಮ್ಮ ದೊಡ್ಡಮ್ಮ ಬಂದಿಲ್ಲ. ಅವರು ಪಾಪ ಏನೋ ಕೆಲಸ ಇದೆ ಅಂದರು, ಅದಕ್ಕೆ ಅವ್ರದ್ದು ಎಲ್ಲ ಕೆಲಸ ಆದಮೇಲೆ, ಈ ಪಿತೃಪಕ್ಷ ಎಲ್ಲ ಆದಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಪಾಪ ಅವ್ರವ್ರ ಕಷ್ಟ ಅವ್ರವ್ರಿಗಲ್ವಾ, ಅದಕ್ಕೆ ಇನ್ನೇನು ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಅಮ್ಮ ಮತ್ತು ಮಂಜಕ್ಕ ಬಂದಿದ್ದರು, ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟಿದ್ದೆ. ಈಗ ಎಲ್ಲ ರೆಡಿಯಾಗಿ ಎಲ್ಲರೂ ಮದುವೆಗೆ ಹೋಗ್ತೀವಿ. ಹಾಗೆ ಅಮ್ಮನಿಗೆ ಬ್ಲೌಸ್ ಒಂದು ಸ್ಟಿಚ್ ಮಾಡಿಕೊಟ್ಟೆ. ಆಗಲೇ ಯಾಕಂದರೆ ಸಂಜೆ ಉಟ್ಕೊಂಡು ಹೋಗ್ತೀನಿ, ಸ್ಟಿಚ್ ಮಾಡಿಕೊಟ್ಬಿಡು ನನಗೆ ಅಂತ ಹೇಳಿದ್ರು. ಅದಕ್ಕೆ ಬ್ಲೌಸ್ನ ಬೆಳಗ್ಗೆನೇ ಸ್ಟಿಚ್ ಮಾಡಿ ಹುಕ್ಸೆಲ್ಲ ಹಾಕ್ಸಿ ಕೊಟ್ಟೆ. ಮತ್ತು ಸಂಜೆ ಹೋಗ್ತಾ ಉಟ್ಕೊಂಡು ಹೋದರು. ನಮ್ಮ ಮಂಜಕ್ಕಗೆ ಸ್ಟಿಚ್ ಮಾಡೋದಕ್ಕಾಗಿಲ್ಲ, ಅವ್ರಿಗೆ ಹಾಗೆ ಕೊಟ್ಟೆ. ಮತ್ತು ಹಾಗೆ ಅಮ್ಮನಿಗೆ ಮದುವೆಗೆ ಹೋಗೋ ಅಷ್ಟರಲ್ಲಿ ಪಾಪ ಹುಷಾರಿಲ್ದಿರ ಆಗೋಗ್ತೈತೆ. ಎ ಸಿ ಕಾರಲ್ಲಿ ಬೇರೆ ಹೋಗ್ತೀವಲ್ಲ, ಅವ್ರಿಗೆ ಅದು ಎ ಸಿ ಅಂದ್ರೇ ಆಗಲ್ಲ.
ಇಲ್ಲಿಂದ ನಾವು ಮದುವೆ ಚೌಟ್ರಿಗೆ ಹೋಗೋ ಅಷ್ಟರಲ್ಲಿ ಫುಲ್ಲು ಪಾಪ ಒಂಥರ ಸುಸ್ತಾಗ್ಬಿಡ್ತಾರೆ. ಹಾಗೆ ವಾಮಿಟ್ ಕೂಡ ಆಗೋಯ್ತು. ಹಾಗೆ ಇಲ್ಲಿಂದ ಊರಿಗೆ ಹೋದ್ಮೇಲೆ ಪಾಪ ಅವರು ಪೇಷಂಟೇ ಆಗಿಬಿಟ್ರು. ಇನ್ನೇನು ಮಾಡೋದು ಪಾಪ, ನನಗಂತೂ ತುಂಬಾ ಬೇಜಾರಾಯಿತು. ಆದರೆ ನನಗೂ ಕೂಡ ಎ ಸಿ ಕಾರಲ್ಲಿ ಹೋದರೆ ನನಗೂ ಕೂಡ ಆಗಲ್ಲ. ದೀರ್ಘ ಸುಮಂಗಲಿ ಭವ. ದೀರ್ಘ ಸುಮಂಗಲಿ ಭವ. ದೀರ್ಘ ಸುಮಂಗಲಿ ಭವ. ಬರ್ತದೆ. ಎಲ್ಲರೂ ರೆಡಿನಾ? ನಡೀರಿ ಬೇಗ. ವಿನೋದ ಕಾಯ್ತಾ ಇದ್ದಾನೆ. ಫ್ರೆಂಡ್ಸ್, ಇವತ್ತು ನಾವು ಮದುವೆಗೆ ಹೋಗ್ತಾ ಇದ್ದೀವಿ. ನಾನು, ಮಂಜಕ್ಕ, ನಮ್ಮಮ್ಮ ಮತ್ತು ನಮ್ಮತ್ತೆ, ನಮ್ಮ ವಿನೋದ ಇಷ್ಟು ಜನ ಹೋಗ್ತಾ ಇದ್ದೀವಿ. ಅವ್ನು ಯಾರೋ ನೋಡಿತಾ ಇದ್ದಾರೆ. ನಡೀರಿ ಬೇಗ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಮತ್ತೆ ಬರುವಾಗ ನಾವು ಮಾತ್ರನೇ ವಾಪಸ್ ಬರ್ತೀವಿ. ಅವರು ಊರಿಗೆ ಹೋಗ್ತಾ ಇದ್ದಾರೆ. ಅಲ್ಲಿಂದ ನನ್ನ ತಮ್ಮ ಬಂದು ಕರ್ಕೊಂಡು ಬರ್ತೀನಿ. ನೀನು ಬರ್ತೀಯಾ? ನಾಗಮ್ಮ ಮಾತ್ರ ಊರಿಗೆ ಹೋಗೋದಂತೆ. ಓಕೆ ಬಾಯ್ ಪೂಜಾ, ಬಾಯ್. ನಮ್ಮ ಮಂಚಕ್ಕ ನಾವು ವಿನೋದ ಕಾರಲ್ಲಿ ಹೋಗ್ತಾ ಇದೀವಿ. ವಿನೋದ ಹಂಗೆ ಆಯ್ ಮಾಡಿ ಈ ಕಡೆ ನೋಡ್ಬೇಡ. ಅಲ್ಲ, ನಮ್ಮ ಮಂಜಕ್ಕ ನೈಲ್ ಪಾಲಿಶ್ ಹಾಕೊಂಡಿಲ್ಲ, ಮದ್ವೆಗೆ ಹೋಗ್ತಾ ಇದೀವಿ ಅಂತ ಫೀಲ್ ಮಾಡ್ಕೊಂತ ಇದ್ದೆ. ಅದಕ್ಕೆ ಮದ್ವೆ ಮನೆಯಲ್ಲಿ ಯಾರ ಹತ್ರ ಆದ್ರೂ ಪಾಪ ನಮ್ಮ ಅತ್ತೆಗೆ ಬೆಂದಿ ಹಾಕೊಂಡು ಕೈಯೆಲ್ಲ ಗಾಯ ಆಗೋಗ್ಬಿಟ್ಟಿತ್ತು. ಅವ್ರ ಸ್ಕಿನ್ ಅಲರ್ಜಿ, ಅದಕ್ಕೆ. ನೋಡಿ ಗೈಸ್ ಹೊಡಿತಾಳೆ. ನಮ್ಮ ಪೂರ್ವಿ ಬಂದಿದ್ದಾಳೆ. ನೋಡಿ ಹೊಡಿಯೋದು ನೋಡಿ ಇವಳು. ನಾನು ಫೋನ್ ಹಿಂಗೆ ಹಿಡ್ಕೊಂಡ್ರೆ ಓಡೋಗ್ತಾಳೆ. ಅದಕ್ಕೆ ಫೋನ್ ಹಿಡ್ಕೊಂಡಿದ್ದು, ಇಲ್ಲ ಅಂದರೆ ನಾನು ನೋಡಿತಾ ಇರ್ತಾಳೆ. ಬಾಯ್. ನೋಡಿ ಗೈಸ್, ನಮ್ಮ ಚಿನ್ನಿ ಬಚ್ಚಿಕ್ಕಂತ ಇದ್ದಾಳೆ. ನೋಡಿ ಪೂರಿನ ಜಾಸ್ತಿ ತಲಾಟೆ ಮಾಡ್ತಾಳೆ, ಎಲ್ಲಾನು ಹೊಡಿತಾರೆ. ಈ ಕಾರು ಯಾರ್ದು ಅಂತ ಹೇಳ್ತಾ ಇಲ್ಲ ಅವ್ರಿಗೆ. ನೋಡಿ ಏನ್ ಮಾಡ್ತಾಳೆ. ನೋಡಿ ಗೈಸ್ ನನ್ನ ಬಿಡ್ತಾ ಇಲ್ಲ. ನೋಡಿ ಗೈಸ್. ಫ್ರೆಂಡ್ಸ್, ಈಗ ರಿಸೆಪ್ಷನ್ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮೂರಿಗೆ ವಾಪಸ್ ಬರ್ತಾ ಇದ್ದೀವಿ. ಹಾಗೆ ನಾನು ಒಂದೇ ದಿನದ್ದು ಈ ಲಾಗಲ್ಲಿ ಕಂಟಿನ್ಯೂ ಮಾಡಿಲ್ಲ, ವಾರ ಪೂರ್ತಿ ಕಂಟಿನ್ಯೂ ಮಾಡಿದ್ದೀನಿ. ಯಾಕಂದರೆ ಪ್ರತಿದಿನ ವೀಡಿಯೋಸು ಮಾಡೋದಕ್ಕೆ ಆಗಲಿಲ್ಲ, ಯಾಕಂದರೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ. ಹಾಗೆ ಇದು ಗ್ರಹಣದ ದಿನ, ಅಂದರೆ ಭಾನುವಾರ ರಾತ್ರಿ ಗ್ರಹಣ ಇತ್ತಲ್ವ, ಚಂದ್ರಗ್ರಹಣ. ಅದಕ್ಕೆ ನಮ್ಮ ಮನೆಯಲ್ಲಿ ಈ ಥರ ಮಾಡ್ತೀವಿ. ಗ್ರಹಣದ ದಿನ ಮನೆ ಮೇಲೆ ಇಲ್ಲ ಅಥವಾ ಮನೆ ಮುಂದೆ ಈ ಥರ ಒಂದು ಎಡೆ ಹಾಕಿ ಪೂಜೆ ಮಾಡೋ ಅಭ್ಯಾಸ ಆಗ್ಲಿಂದನೂ. ಹಾಗೆ ಅಮ್ಮನೂ ಇದೇ ಥರ ಮಾಡ್ತಾರೆ. ಮೊದಲೆಲ್ಲ ಅಮ್ಮನೇ ತೋರಿಸ್ಕೊಟ್ಟಿರೋದು, ಅದಕ್ಕೆ ನಾವು ಕೂಡ ಈಗಲೂ ಫಾಲೋ ಮಾಡ್ತಾ ಇದ್ದೀವಿ. ನೋಡಿ, ಸ್ವಲ್ಪ ಅನ್ನ ಮಾಡ್ಕೋಬೇಕು. ಅನ್ನ ಮಾಡಿಕೊಂಡು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಈ ಥರ ಎಡೆ ಹಾಕೋದು. ಅರಿಶಿನ ಕುಂಕುಮ ಇಟ್ಟು, ಹೂವು ಇಟ್ಟು, ಒಂದೆರಡು ಕಡ್ಡಿ ಹಚ್ಚೋದಷ್ಟೇ, ಬೇರೆ ಏನಿಲ್ಲ. ಇದ್ರ ಮೇಲೆ ಒಂದು ಏನಾದರೂ ಮುಚ್ಚಬೇಕಾಗುತ್ತೆ, ಯಾಕಂದರೆ ನಾಯಿಗಳೆಲ್ಲ ತಿನ್ನಬಾರ್ದಲ್ವ ಗ್ರಹಣ ಆಗೋವರೆಗೂ. ಅದಕ್ಕೆ ಫ್ರೆಂಡ್ಸ್, ಹಾಗೆ ಗ್ರಹಣ ಬಂದಾಗ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಆದರೆ ಅವರವರ ಪದ್ಧತಿ ಏನಿರುತ್ತೋ ಅವ್ರವ್ರ ಕಡೆ ಹೇಗೆ ಮಾಡ್ತಾರೋ ಅದನ್ನು ಮಾಡ್ಬೋದು. ಹಾಗೆ ನಂಬಿಕೆ ಇರೋರು ಮಾಡ್ತಾರೆ, ನಂಬಿಕೆ ಇಲ್ಲದೆ ಇರೋರು ಏನು ಮಾಡೋದಕ್ಕಾಗಲ್ಲ. ಹಾಗೆ ಮನೆಯಲ್ಲಿ ದವಸ ಧಾನ್ಯ ಏನೇನಿರುತ್ತೆ ಅದಕ್ಕೆಲ್ಲದಕ್ಕೂ ದರ್ಬೆನ ಹಾಕ್ತೀವಿ. 1 ಇಂಚಷ್ಟು ಕಟ್ ಮಾಡಿ ದರ್ಬೆನ ಹಾಕ್ತೀವಿ. ಅದೇನು ತುಂಬ ಕಾಸ್ಟ್ಲಿ ಏನಲ್ಲ ದರ್ಬೆ, ಎಲ್ಲ ಗಂದಿಗೆ ಅಂಗಡಿಯಲ್ಲೂ ಸಿಗುತ್ತೆ. ಗ್ರಹಣ ದಿನ ಅದು ಹಾಕಬೇಕು ಅಂತಾರೆ. ಅದಕ್ಕೆ ನಾವು ಕೂಡ ಎಲ್ಲ ದವಸ ಧಾನ್ಯಕ್ಕೂ ಒಂದೊಂದು ಹಾಕಿದ್ವಿ. ಮತ್ತು ಮಾರನೇ ದಿನ ಗ್ರಹಣ ಎಲ್ಲ ಆದಮೇಲೆ ಅದನ್ನು ತೆಗಿಬೇಕು. ಮತ್ತು ಈ ಎಡೆ ಏನಿರುತ್ತೆ ಅದನ್ನು ಎಲ್ಲಾದರೂ ನೀರಲ್ಲಾದರೂ ಬಿಡ್ಬೋದು, ಮತ್ತು ಯಾವುದಾದ್ರೂ ಗಿಡದ ಹತ್ರ, ಯಾರೂ ಓಡಾಡದೇ ಇರೋವಂಥ ಜಾಗದಲ್ಲಿ ಯಾವುದಾದ್ರೂ ಒಂದು ಗಿಡದ ಹತ್ರ ಇಡಬೇಕಾಗುತ್ತೆ.
ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ರಾತ್ರಿ ಅಷ್ಟೇ ಚಂದ್ರಗ್ರಹಣ ಆಯ್ತಲ್ವ, ಅದಕ್ಕೆ ಇವತ್ತು ಸೋಮವಾರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಗೋಮೂತ್ರ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಈಗ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಬನ್ನಿ ತೋರಿಸ್ತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ ರಾತ್ರಿ ನಾವು ನಮ್ಮ ಕಡೆ ಚಂದ್ರಗ್ರಹಣ ಆದರೆ ಹೇಗೆ ಮಾಡ್ತೀವಿ ಅಂತ. ಗ್ರಹಣದ ಟೈಮಲ್ಲಿ ಬರೀ ಕಣ್ಣಿಂದ ನೋಡೋದು, ಆಚೆ ಹೋಗೋದು ಈ ಥರ ಮಾಡಬಾರ್ದು. ಪ್ರೆಗ್ನೆಂಟ್ಸ್ ಆದರೆ ಇನ್ನೂ ಎಚ್ಚರಿಕೆಯಿಂದ ಇರಬೇಕು ಅನ್ಕೋತೀನಿ. ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಇನ್ನೇನು ಪೂಜೆ ಮಾಡಬೇಕು. ಇನ್ನೂ ದೀಪ ಹಚ್ಚಿ ಪೂಜೆ ಮಾಡಿಲ್ಲ. ನೋಡಿ, ಎಲ್ಲ ರೆಡಿ ಆಯಿತು. ಹಾಗೆ ಹೊಸಲಿಗೆ ಇವತ್ತು ಈ ಥರ ಹಾಕಿದ್ದೀನಿ ಸಿಂಪಲ್ಲಾಗಿ. ಹಾಗೆ ಆಚೆ ರಂಗೋಲಿ ಹಾಕಿದ್ದೀನಿ. ಬನ್ನಿ, ತುಂಬ ಸಿಂಪಲ್ಲಾಗಿ ಹಾಕಿದ್ದೀನಿ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ನೋಡಿ, ಈಗ ಪೂಜೆ ಎಲ್ಲ ಆಯಿತು. ಈಗ ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲೇ ಊರಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಯಾಕಂದರೆ ಗ್ರಹಣ ಬೇರೆ ಇತ್ತಲ್ವ, ಅದಕ್ಕೆ ಬೆಳಗ್ಗೆನೇ ಹೋಗಿ ಬರೋಣ ಅಂತ. ಸ್ನಾನ ಎಲ್ಲ ಆಗಿ ಪೂಜೆ ಎಲ್ಲ ಆಯಿತು. ಈಗ ಒಂದು ದೇವಸ್ಥಾನ ಯಾವುದಾದ್ರೂ ಆಗಲೇ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಷ್ಟೇ. ನೋಡಿ, ಪೂಜೆ ಎಲ್ಲ ಆಯಿತು. ಫ್ರೆಂಡ್ಸ್ ನೋಡಿ, ಇದು ನಮ್ಮೂರಿನ ಮಾರಿಯಮ್ಮ ದೇವಸ್ಥಾನ. ಗ್ರಹಣ ಎಲ್ಲ ಮುಗಿದ ಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ವಿ ಫ್ರೆಂಡ್ಸ್. ಹಾಗೆ ಗ್ರಹಣ ಟೈಮಲ್ಲಿ ಯಾವುದಾದ್ರೂ ಒಂದು ಮಂತ್ರಗಳನ್ನ ಹೇಳ್ಕೊಂಡ್ರೆ ಇನ್ನೂ ಒಳ್ಳೆಯದು. ನಮಗೆ ಯಾವ್ದು ಬರುತ್ತೋ ಅದನ್ನು ಹೇಳ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಒಬ್ಬೊಬ್ರಿಗೆ ಮಂತ್ರ ಹೇಳ್ಕೊಳ್ಳೋದಕ್ಕೆ ಬರಲ್ವಲ್ಲ, ಆ ಟೈಮಲ್ಲಿ ನಮಗೆ ಯಾವ್ದು ಬರುತ್ತೋ ಅದನ್ನು ಹೇಳ್ಕೊಂಡ್ರು ಸಾಕಾಗುತ್ತೆ ಫ್ರೆಂಡ್ಸ್. ಹಾಗೆ ನೋಡಿ, ಇದು ಮತ್ತೆ ಇನ್ನೊಂದು ದಿನ ಅಮಾವಾಸ್ಯೆ ಹಬ್ಬ ಬಂತಲ್ವ, ಇನ್ನೇನು ಮಹಾಲಯ ಅಮಾವಾಸ್ಯೆ ಬಂತು. ಆದರೆ ನಾವು ಒಂದು ವಾರ ಮುಂಚೆನೇ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ. ಮಂಜಕ್ಕನು ಬಂದಿದ್ರಲ್ವ, ಅದಕ್ಕೆ ಪಾಪ ಎಲ್ಲ ತೊಳೆದು ಕೊಡ್ತಾಯಿದ್ರು. ನಮ್ಮ ಗೌತಮು ಪೂಜಾ ಎಲ್ಲರೂ ಮನೆಯಲ್ಲಿದ್ದಾರೆ ಇವತ್ತು ಅಂತೇಳಿ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ವಿ. ಹಾಗೆ ಮನೆ ಕ್ಲೀನ್ ಮಾಡೋವಾಗ ಮಕ್ಕಳೆಲ್ಲರೂ ಇದ್ದರೆ ಸ್ವಲ್ಪ ಹೆಲ್ಪ್ ಮಾಡ್ತಾರಲ್ಲ, ಅದಕ್ಕೆ. ಹಾಗೆ ನಮ್ಮ ಮಂಜಕ್ಕ ಕೂಡ ಈ ಸರಿ ಇದ್ದಿದ್ದಕ್ಕೆ ಅವರೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ನೋಡಿ, ಮಂಜಕ್ಕ ಬೈತಾ ಇದ್ದಾರೆ, ವಿಡಿಯೋ ಮಾಡಬೇಡ, ಹೋಯ್ತು ಇದನ್ನೆಲ್ಲ ವಿಡಿಯೋ ಮಾಡ್ತೀಯೇನೋ ಅಂತ. ಅಲ್ಲಿ ಬಿಡಿಸೋದಕ್ಕೆ ಬರ್ಸೋದಕ್ಕೆ ಏನು ಅಂತಾರ ಮಾಡ್ತಾವನೋ. ತಲ್ಬೇಡ ಕೆಳಗಡೆಗೆ ತಗೊಳ್ಳೋ ಮರ ದನ ಕಾಯೋನೆ. ಗೋಡೆಗಳೆಲ್ಲ ಗೂಡಲ್ ಕಟ್ಟಾವಲ್ಲಿ. ಎಲ್ಲೂ ಕಟ್ಟಿಲ್ಲ. ನೀನು ಗುಡ್ಸೋದು ಗುಡ್ಸು ಅಷ್ಟೇ. ಏನು ಅವತಾರ ಆಡ್ತಾನೆ ನೋಡಿ ಗೈಸ್. ನಾನು ತಗೋ ಮರ, ನನ್ನ ಕೈ ನೋವು ಬಂತು. ಹಾಗೆ ನೋಡಿ, ನಮ್ಮ ದೊಡ್ಡಮ್ಮ ಹೀಗೆ ಬಂದಿದ್ದಾರೆ. ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.